ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಬೇಲ್ಪುರಿ ಮಾಡೋಣ. ರೋಡ್ ಸೈಡಲ್ಲಿ ಹೊರಗಡೆ ಹೋಗಿ ತಿಂತೀವಲ್ಲ, ಆ ರೀತಿ ಬೇಲ್ಪುರಿ ಮಾಡೋಣ. ಅದಕ್ಕೆ ಏನು ಬೇಕು ಅಂತ ಇವಾಗ ನೋಡೋಣ. ಮೊದಲು ನಾನು ಸ್ವೀಟ್ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಹಚ್ಚಿ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಒಂದು ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. ನೀವು ಹುಣಸೆಹಣ್ಣು ನೆನೆ ಹಾಕಿ ಅದ್ರ ನೀರನ್ನ ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಉಪ್ಪು ಹಾಕಿ ಕುದಿಸಿಬಿಟ್ಟು ತಿಕ್ನೆಸ್ ಬರೋವರೆಗೂ ಕುದಿಸಿ ತೆಗೆದ್ರೆ ಅದು ಸ್ವೀಟ್ ಚಟ್ನಿ ಆಗುತ್ತೆ. ಈ ರೀತಿ ತಿಕ್ನೆಸ್ ಬಂದಾಗ ಚಟ್ನಿ ರೆಡಿ ಆಯಿತು. ನಾನು ಇದನ್ನು ಸೋಸ್ಕೊತೀನಿ, ಆಗ ಅದು ಸರಿ ಹೋಗುತ್ತೆ ನನಗೆ. ಅದಕ್ಕೆ ಡೈರೆಕ್ಟಾಗಿ ಹುಣ್ಸೆಹಣ್ಣು ಹಾಕಿದ್ದೀನಿ ನಾನು. ನೀವು ಹುಣ್ಸೆಹಣ್ಣು ನೀರನ್ನ ಹಾಕಿ ಬೆಲ್ಲ ಹಾಕಿ ಕುದಿಸಿ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ಕ್ಯಾರೆಟು, ರೆಡ್ ಚಟ್ನಿ, ಹುರ್ಗಡ್ಲೆ ಪುಡಿ, ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಮತ್ತು ನಾನು ಪುದೀನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ಗಳು ಚಾಟ್ ಮಸಾಲ, ಜೀರಾ ಮಸಾಲ, ಗರಂ ಮಸಾಲ ಮತ್ತು ಮೆಣಸಿನ ಪುಡಿ ಅದೆಲ್ಲನೂ ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಮಿಕ್ಸ್ಚರ್ ತೊಗೊಂಡಿದ್ದೀನಿ. ಸ್ವೀಟ್ ಚಟ್ನಿ ರೆಡಿಯಾಗಿದೆ ನೋಡಿ, ಈ ಥರ ತಿಕ್ಕಾಗಿರುತ್ತೆ. ಇಷ್ಟು ಐಟಮ್ಸ್ನ ಬೇಲ್ಪುರಿ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇಷ್ಟು ಪುರಿ ತೊಗೊಂಡಿದ್ದೀನಿ ಅಥವಾ ಮಂಡಕ್ಕಿ. ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜ ಹಾಕಿ ಕೆಂಪುಗೆ ಅದನ್ನು ಫ್ರೈ ಮಾಡಿ ತಣ್ಣಗಾದ ಮೇಲೆ ಇವೆಲ್ಲ ಹಾಕ್ಕೊತಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕ್ಕೊಬೇಡಿ, ಟೇಸ್ಟ್ ಬೇರೆ ಬಂದ್ಬಿಡುತ್ತೆ. ತಣ್ಣಗಾಗಿ ಬಿಡಬೇಕು ಫ್ರೈ ಮಾಡ್ಕೊಂಡು. ಅದರಲ್ಲೇ ಶೇಂಗಾ ಬೀಜನ ಅದರಲ್ಲೇ ಫ್ರೈ ಮಾಡಿ ಬಿಟ್ಕೊಂಡು ತಣ್ಣಗಾದ್ಮೇಲೆ ಇವೆಲ್ಲ ಐಟಮ್ಸ್ನೂ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನು ಫಸ್ಟು ಮಿಕ್ಸ್ ಮಾಡಬೇಕು. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಪೌಡರ್ಸು, ರೆಡ್ ಚಟ್ನಿ, ಗ್ರೀನ್ ಚಟ್ನಿ, ಆಮೇಲೆ ಸ್ವೀಟ್ ಚಟ್ನಿ ಎಲ್ಲದನ್ನು ಫಸ್ಟ್ ಅದೇ ಪಾತ್ರೆಗೆ ಹಾಕ್ಕೊಂಡು ಫಸ್ಟ್ ಸಾಲ್ಟು, ಖಾರದ ಪುಡಿ, ಉಪ್ಪು ಎಲ್ಲದನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಚಾಟ್ ಮಸಾಲ ಹಾಕೋದ್ರಿಂದ ಅದು ಬೇಲ್ಪುರಿ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ಚಾಟ್ ಮಸಾಲ, ಜೀರಾ ಪೌಡರ್, ಮೆಣಸಿನ ಪುಡಿ, ಗರಂ ಮಸಾಲ ಎಲ್ಲನೂ ಸ್ವಲ್ಪನೇ, ಯಾವುದು ಜಾಸ್ತಿ ಹಾಕಬಾರ್ದು. ಇದೆಲ್ಲದನ್ನು ಫಸ್ಟ್ ಈ ರೀತಿ ಆಯಿಲ್ ಒಳಗೆ ಆಯಿಲು ಬಿಸಿ ಮಾಡೇ ಹಾಕಿರಬೇಕು. ಶೇಂಗಾ ಬೀಜ ಹುರಿದಿರಬೇಕು ಕೆಂಪುಗೆ. ನೋಡಿ, ಈಗ ಸ್ವೀಟ್ ಚಟ್ನಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಮಕ್ಳಿಗೆ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ, ದೊಡ್ಡವ್ರಿಗೆ ಮಾಡೋದಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಡಿ, ಆಗ ಟೇಸ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟ್ ಬರುತ್ತದು. ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಪೂರಿನ ಹಾಕಬೇಕು. ಮಂಡಕ್ಕಿ ನೋಡಿ, ಇದು ಹಾಕಿಬಿಟ್ಟು ಬೇಗನೆ ಫಾಸ್ಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಕ್ರಿಸ್ಪಿನೆಸ್ ಇರಬೇಕಲ್ಲ ಬೇಲ್ಪುರಿ, ಬೇಗನೆ ಮಾಡಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಪುರಿ. ಸೊ ಫಾಸ್ಟಾಗಿ ಮಾಡಿ ಸರ್ವ್ ಮಾಡಬೇಕು. ಇದಕ್ಕೆ ನಾನು ಕಡಲೆ ಪುಡಿ ಅಂದರೆ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ನಲ್ಲ, ಈ ಟೈಮಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಲ್ಲೇ ಅದನ್ನು ಮಿಕ್ಸ್ ಮಾಡಬೇಕು. ಸುಮ್ಮನೆ ಉದುರಿಸ್ಬಿಟ್ಟು ಒಂದು ರೌಂಡ್ ಹಿಂಗೆ ಅಂದರೆ ಸಾಕೋದಕ್ಕೆ, ಜಾಸ್ತಿ ಏನದು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಂಗಿಲ್ಲ. ನೋಡಿ, ಬೇಲ್ಪುರಿ ರೆಡಿ ಆಯಿತು. ಇಷ್ಟೇ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಬಟ್ ಚಟ್ನಿಗಳನ್ನ ಮಾಡಿಟ್ಕೊಂಡ್ರೆ ನಾವು ಎಲ್ಲದಕ್ಕೂ ಚಾಟ್ಸ್ಗೆ ಯೂಸ್ ಆಗುತ್ತೆ. ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡಿಟ್ಕೊಂಡ್ರೆ ನಾವು ಯಾವುದೇ ಚಾಟ್ಸ್ ಮಾಡುವಾಗಲೂ ಅದು ತುಂಬ ಯೂಸ್ ಆಗುತ್ತೆ. ಅದನ್ನು ಯಾವ ಸ್ಟೋರ್ ಮಾಡಿ ಇಟ್ಕೊಬೋದು. ಹಾಗಾಗಿ ಮುಂಚಿತವಾಗಿ ಮಾಡಿಟ್ಕೊಂಡ್ರೆ ನಾವು ಯಾವ ಚಾಟ್ಸ್ ಬೇಕಾದ್ರೂ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ರೆಡ್ ಚಟ್ನಿನ ಒಂದ್ಸಲ ಹೇಳ್ಕೊಡ್ತೀನಿ, 3 ಚಟ್ನಿನೂ ಒಂದ್ಸಲ ಯಾವತ್ತಾದರೂ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ನಾನು ಹೇಗೆ ಸ್ವೀಟ್ ಚಟ್ನಿ ಮಾಡ್ತೀನೋ ಅದನ್ನು ಹೇಳ್ಕೊಡ್ತಾಯಿದ್ದೀನಿ. ಕೆಲವರು ಖರ್ಜೂರನ ರುಬ್ಬಿಟ್ಟು ಸ್ವೀಟ್ ಚಟ್ನಿ ಮಾಡ್ತಾರೆ, ಬಟ್ ನಾನು ಆ ಥರ ಮಾಡಲ್ಲ. ನೋಡಿ, ಈಗ ಬೇಲ್ಪುರಿ ರೆಡಿಯಾಗಿದೆ. ಒಂದ್ಸಲ ಮನೇಲಿ ಮಾಡಿ ಟೇಸ್ಟಿಯಾಗಿರುತ್ತೆ. ಮತ್ತು ಮನೇಲಿ ಎಲ್ಲರಿಗೂ ನಾವು ಒಟ್ಟಿಗೆ ಮಾಡಿಕೊಟ್ಟು ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.